ಸದ್ಯ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಕೋಣೆಯಲ್ಲೂ ಕೂಡ ತಲಾಶನ ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಸಂಬಂಧ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ನಿವಾಸಕ್ಕೆ ಸಹ ಎಸ್ಐಟಿ ಟೀಮ್ ಆಗಮನ ಆಗಲಿದೆ. ಹಾಸನದ ಆರ್ಸಿ ರಸ್ತೆಯಲ್ಲಿರತಕ್ಕಂತಹ ಪ್ರಜ್ವಲ್ ಎಂಪಿ ನಿವಾಸಕ್ಕೆ ಡಿಆರ್ ಪೊಲೀಸರ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಟೀಮ್ ಆಗಮನ ಆಗುತ್ತೆ. ಅಲ್ಲಿಯೂ ಕೂಡ ಸಮಗ್ರವಾಗಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಇದು ಅತ್ಯಾಚಾರ ಪ್ರಕರಣ ದಾಖಲಾಗಿರ್ತಕ್ಕಂತಹ ಕೇಸ್ ಸಂಬಂಧಿತವಾಗಿ ನಡೀತಾ ಇರತಕ್ಕಂತಹ ಒಂದಷ್ಟು ತಲಾಶ್ಗಳು. ಸದ್ಯ ಡಿಆರ್ ಪೊಲೀಸರ ಭದ್ರತೆಯನ್ನ ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ ಒದಗಿಸಲಾಗಿದೆ. ಅಲ್ಲಿ ಯಾರೂ ಕೂಡ ಪ್ರವೇಶವನ್ನ ಮಾಡದೇ ಇರೋ ಹಾಗೆ ನಿರ್ಬಂಧಿಸಲಾಗಿದೆ. ಅಲ್ಲಿದ್ದಂತಹ ಕೆಲಸಗಾರರೆಲ್ಲರನ್ನು ಕೂಡ ಅಲ್ಲಿಂದ ಹೊರಕ್ಕೆ ಕಳಿಸುವಂತಹ ಕೆಲಸವನ್ನ ಮಾಡಿದ್ರು. ನಂತರದಲ್ಲಿ ಬೀಗ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಈಗ ಪೊಲೀಸರು ಅದಕ್ಕೆ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ಕಾರಣ ಇಷ್ಟೇ, ಸಾಕ್ಷ್ಯ ನಾಶ ಆಗಬಾರದು. ಅಲ್ಲಿ ಬೇರೆ ಯಾವುದೇ ವ್ಯಕ್ತಿಗಳ ಆಗಮನದಿಂದಾಗಿ ಅಲ್ಲಿರಬಹುದಾದಂತಹ ಸಾಕ್ಷ್ಯಗಳನ್ನ ನಾಶಪಡಿಸಬಹುದಾದಂತಹ ಸಾಧ್ಯತೆ. ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ತಲೆಮರೆಸಿಕೊಂಡಿದ್ದಾರೆ. ವಿದೇಶದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಸಮಯವನ್ನ ಕೋರಿದ್ದಾರೆ. ಸಮಯವನ್ನ ಎಸ್ಐಟಿ ಟೀಮ್ ಕೊಟ್ಟಿಲ್ಲ. ಸೊ ಇದೆಲ್ಲದರ ಬೆನ್ನಲ್ಲೇ ಈ ಸಮಯದ ಅವಧಿಯಲ್ಲಿ ಅವರು ಸಾಕ್ಷ್ಯ ನಾಶಪಡಿಸಬಹುದಾದಂತಹ ಸಾಧ್ಯತೆಗಳಿತ್ತು. ಹಾಗಾಗಿ ಅವರಿಗೆ ಸಂಬಂಧಿಸಿದಂತಹ ನಿವಾಸಗಳ ಮೇಲೆ ಈಗ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಭದ್ರತೆಯನ್ನು ಒದಗಿಸಿದ್ದಾರೆ. ಜೊತೆಗೆ ಸುಪರ್ದಿಗೆ ತೆಗೆದುಕೊಂಡು ಇದೀಗ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಒಂದು ಭಾಗದಲ್ಲಿ ನೀವು ನೋಡ್ತಾ ಇರುವುದು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಸಂತ್ರಸ್ತೆ, ಅಂದ್ರೆ ಹೊಳೆನರಸೀಪುರದಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರ ವಿರುದ್ಧವೂ ಕೂಡ ದೂರು ದಾಖಲಾಗಿರ್ತಕ್ಕಂತಹ ಕೇಸ್ ಅದು. ಆ ಕೇಸ್ಗೆ ಸಂಬಂಧಿತವಾಗಿ ರೇವಣ್ಣ ಅವರ ನಿವಾಸ ಹೊಳೆನರಸೀಪುರಕ್ಕೆ ಸಂತ್ರಸ್ತೆಯನ್ನ ಕರೆದು ತಂದಿದ್ದಾರೆ. ಅಲ್ಲಿ ಮಹಜರು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಆಕೆ ಏನ್ ದೂರು ಕೊಟ್ಟಿದ್ದಾರೆ, ಅವರು ಅದೇ ಮನೆಯಲ್ಲಿ ಕಳೆದ 3-4 ವರ್ಷಗಳ ಹಿಂದೆ ಮನೆ ಕೆಲಸದಾಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಮನೆ ಕೆಲಸ ಮಾಡುವಂತಹ ಹೊತ್ತಿನಲ್ಲಿ ಅವರು ಅನುಭವಿಸಿದಂತಹ ಲೈಂಗಿಕ ದೌರ್ಜನ್ಯದ ಕುರಿತಾಗಿ ಅವರು ದೂರನ್ನ ದಾಖಲು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅದೇ ಮನೆಯಲ್ಲಿ ಈಗ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಆ ನಿವಾಸದಲ್ಲಿ ಯಾವಾಗ ಭವಾನಿ ರೇವಣ್ಣ ಇಲ್ಲದಂತ ಹೊತ್ತಿನಲ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ರು ಕೂಡ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು. ಸಾಲದು ಅಂತ ನನ್ನ ಮಗಳಿಗೂ ಕೂಡ ಮೆಸೇಜ್ ಗಳನ್ನ ಮಾಡ್ತಾ ಇದ್ರು, ಕಾಲ್ ಗಳನ್ನ ಮಾಡ್ತಾ ಇದ್ರು. ಆ ಕಿರುಕುಳಕ್ಕೆ ನೊಂದು ಆಕೆ ತನ್ನ ಮೊಬೈಲ್ ಅನ್ನು ಕೂಡ ಬ್ಲಾಕ್ ಮಾಡಿದ್ಲು, ಅವರ ನಂಬರ್ನ ಅಂತ ಕೂಡ ಹೇಳ್ಕೊಂಡಿದ್ರು. ಸೊ ಈ ವಿಷಯವಾಗಿ ಮಹಜರ ಆಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಭದ್ರತೆ.